ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಿನಗೆ ಅಜ್ಜಿಗೆ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಿ, ನೋವು ಮಾಡಿದ್ದೀನಿ. ಗೊತ್ತಲ್ವಾ? ಹೋಗೀಗ. ಹಾಗಲ್ಲಮ್ಮ, ನಮಗ್ ಬೇಕಾಗಿರೋರು ನಮಗ್ ನಂಬಿಕೆ ದ್ರೋಹ ಮಾಡಿದಾಗ ಹೇಗ್ ಫೀಲ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವಾಗ ನೋಡು, ನೀವೆಲ್ಲರೂ ನಂಬಿರೋ ಆ ಸತ್ಯ ನಿಮ್ಗೆ ಮೋಸ ಮಾಡ್ಬಿಟ್ಲು. ಅವಳು ಕೊಟ್ಟಿರೋ ಈ ಪೆಟ್ನ ಪಾಪ ನೀವೆಲ್ಲ ಹೇಗ್ ಸಹಿಸ್ಕೋತಿರೋ ಏನೋ. ನಾನಾದ್ರೆ ಮೊದ್ಲಿಂದನೂ ಹೀಗೆ ಸರಿ ಇಲ್ಲ. ಆದ್ರೆ ಆ ಸತ್ಯ ಒಳ್ಳೆಯವಳ ಥರ ಪೋಸ್ಟ್ ಕೊಡ್ಕೊಂಡು ಇವತ್ತು ಈ ರೀತಿ ಮಾಡಿದಾಳೆ. ಅದ್ ನಿಮಗೆ ನೋವು ಮಾಡಿದೆ ಅಲ್ವಾ? ಈಗ ನಿನ್ಗೇನ್ ಬೇಕು? ನಿಮ್ಮೆಲ್ರೂ ನೆಮ್ಮದಿ. ನೋಡಮ್ಮ, ನಾನು ಮುಂಚಿನ ಥರ ಚುಚ್ಚು ಮಾತಾಡಕ್ ಬಂದಿಲ್ಲ. ನಾನಿವಾಗ ಬದಲಾಗಿದ್ದೀನಿ. ಹೌದು, ನೆನ್ನೆ ಸತ್ಯನ ವಿಷಯ ಮಾತಾಡಿದಾಗ ನಾನು ಓವರ್ ಆಗೇ ಮಾತಾಡಿದೆ. ಆ ರೀತಿ ಮಾತಾಡಿದ್ದು ಆ ಸತ್ಯನ ಮೇಲಿರೋ ಕೋಪಕ್ಕೆ, ನಿಮ್ಗಳ ಮೇಲಿರೋ ಪ್ರೀತಿಗೆ. ಎಲ್ಲ ಎಷ್ಟು ನೋವು ಮಾಡಿದಾಳೆ ಅನ್ನೋ ನೋವಿಗಮ್ಮ. ನನಗೊತ್ತು ನೀನ್ ನನ್ನ ಮಾತನ್ನ ನಂಬಲ್ಲ ಅಂತ. ಕಷ್ಟ ಕಾಲದಲ್ಲಿ ಒಬ್ರಿಗೊಬ್ರು ಆಗ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ಅಜ್ಜಿನ ಈ ರೀತಿ ನೋಡಕ್ ನನ್ನ ಕೈಲಾಗ್ತಿಲ್ಲ. ನೀನು ಅಜ್ಜಿ ಅವಳು ಮಾಡಿರೋ ತಪ್ಪನ್ನ ತಲೆ ಕೆಡ್ಸ್ಕೊಳ್ದೆ ಅವಳೇ ಅದನ್ನ ಸರಿ ಮಾಡ್ಕೋತಾಳೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಅಷ್ಟರಲ್ಲಿ ಕಾಲ ಮೀರ್ ಹೋಗಿರುತ್ತೆ. ಅವಳು ಮಾಡಿರೋ ಎಡ್ವಟ್ಟು ಯಾವತ್ತೂ ಸರಿ ಹೋಗ್ದಿರೋ ಅಂಥದ್ದು. ನೀವು ಹೆಂಗೆ ಯೋಚನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ, ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸಮಾಧಾನವಾಗಿ ಯೋಚನೆ ಮಾಡಿ. ಇಷ್ಟನ್ ಮಾತ್ರ ನಾನು ಹೇಳ್ಬೋದು. ಎಷ್ಟು ಕಷ್ಟಪಟ್ಟು ಅವಳೇ ಒಂದು ಬದುಕು ಕಟ್ಕೊಂಡಿದ್ಲು. ಈಗ ಅವಳು ಕೈಯಾರ ಹಾಳು ಮಾಡ್ಕೊಂಡ್ಲು. ನನಗಂತೂ ಸತ್ಯ ಹೀಗೆ ಮಾಡಿದ್ಲು ಅಂತ ನಂಬೋಕೆ ಆಗ್ತಿಲ್ಲ. ಸತ್ಯ ಅವಳ ತಪ್ಪನ್ನ ಸರಿ ಮಾಡ್ಕೊಳಕ್ ಒಂದೇ ಒಂದು ಅವಕಾಶ ಇದೆ. ಆದ್ರೆ ಅವಳು ಅದನ್ನ ಮಾಡತ್ತವಳು. ಏನೇ ಅದು? ಬೇಡ ಬಿಡಮ್ಮ, ಅವಳು ಒಪ್ಕೊಳ್ಳೋದಿಲ್ಲ. ಅದರಿಂದ ಅವಳ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಅವಳನ್ನ ಒಪ್ಪಿಸ್ತೀನಿ. ಅದೇನು ಅಂತ ಹೇಳೆ. ಅವಳನ್ನ ಆ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಡಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.